ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಬಳೆ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS ಸೆಕೆಂಡ್ ಸೆಮ್ SCP ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಹಣದುಬ್ಬರದ ಅರ್ಥ ಮತ್ತು ಹಣದುಬ್ಬರದ ವಿಧಗಳ ಕುರಿತು ಈ ಕ್ಲಾಸ್ನಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಪ್ರಥಮವಾಗಿ ಹಣದುಬ್ಬರ ಅಂದ್ರೆ ಏನು ಅನ್ನೋದು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಹಣದುಬ್ಬರ ಅಂದ್ರೆ ಸಾಮಾನ್ಯ ಬೆಲೆ ಮಟ್ಟ ನಿರಂತರವಾಗಿ ಏರಿಕೆಯಾಗುವುದನ್ನು, ಇದರ ಪರಿಣಾಮವಾಗಿ ಹಣದ ಖರೀದಿ ಶಕ್ತಿ ಕಡಿಮೆ ಆಗ್ತಕ್ಕಂಥದಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಇದನ್ನು ಸರಳವಾಗಿ ಹೇಳಬೇಕಾದ್ರೆ ಒಂದೇ ಪ್ರಮಾಣದ ಹಣದಿಂದ ಹಿಂದೆ ಖರೀದಿಸಬಹುದಾದ ವಸ್ತು ಸೇವೆಗಳು ಹಣದುಬ್ಬರದ ಸಮಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಖರೀದಿಸಬಹುದು. ಅಂದ್ರೆ ಬೆಲೆಗಳು ಏನಾಗ್ತವೆ, ನಿರಂತರವಾಗಿ ಏರ್ತಕ್ಕಂಥ ಕ್ರಮಕ್ಕೆ ನಾವಿಲ್ಲಿ ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಏನಾಗ್ತದೆ, ಬೆಲೆಗಳು ಏರ್ತಾ ಹೋಗ್ತವೆ ಮತ್ತು ಹಣದ ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕೆ ನಾವು ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಪ್ರಥಮವಾಗಿ ನಾವು ಏನಿಲ್ಲಿ ಖರೀದಿ ಮಾಡ್ತಿರ್ತಕ್ಕಂಥ ಸರಕು ಸೇವೆಗಳ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಹಣದ ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಗ್ತದೆ. ಅದಕ್ಕೆ ಕಾರಣ ಯಾವ್ದ್ರಿ? ಬೆಲೆ ಏರಿಕೆ. ಅಂದ್ರೆ ಬೆಲೆ ಮಟ್ಟ ಏರ್ತಕ್ಕಂಥದ್ದು. ಅದಕ್ಕೆ ನಾವು ಬೆಲೆ ಮಟ್ಟ ನಿರಂತರವಾಗಿ ಏರ್ತಕ್ಕಂಥದ್ದಕ್ಕೆ ನಾವು ಇಲ್ಲಿ ಹಣದುಬ್ಬರ ಅಂತ ಕರಿತೀವಿ. ಇನ್ನು ವಾಕ್ಯಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಕ್ರೌಥರ್ ಅವರ ಪ್ರಕಾರ ಕೂಡ ಹಣದುಬ್ಬರವೆಂದರೆ ಹಣದ ಮೌಲ್ಯ ಕುಸಿದು ವಸ್ತುಗಳ ಬೆಲೆ ಏರಿಕೆಯಾಗುವ ಸ್ಥಿತಿ. ಅಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗಿ ವಸ್ತುಗಳ ಬೆಲೆ ಏರಿಕೆ ಆಗ್ತಕ್ಕಂಥದ್ದಕ್ಕೆ ಇಲ್ಲಿ ಏನಂತ ಕರೀತಾರೆ, ಕ್ರೌಥರ್ ಅವರು ಹಣದುಬ್ಬರ ಅಂತ ಕರೀತಾರೆ. ಇದು ಹಣದುಬ್ಬರದ ಅರ್ಥ ಆಯ್ತು. ಇನ್ನು ಹಣದುಬ್ಬರದ ವಿಧಗಳು, ಟೈಪ್ಸ್ ಆಫ್ ಇನ್ಫ್ಲೇಷನ್ ಏನೇನು ಬರ್ತಾವ. ಹಣದುಬ್ಬರವನ್ನು ವಿವಿಧ ಆಧಾರಗಳ ಮೇಲೆ ಕೂಡ ವಿಂಗಡಿಸಬಹುದು. ಅವುಗಳು ಈ ಕೆಳಗಿನಂತೆ ವಿವರಿಸಲಾಗೈತಿ ಅಂತ ಹೇಳ್ತಾರೆ. ವೇಗದ ಆಧಾರದ ಮೇಲೆ, ಅಂದ್ರೆ ಅದರಲ್ಲಿ ವೇಗದ ಆಧಾರದ ಮೇಲೆ ಕೂಡ ಹಣದುಬ್ಬರವನ್ನು ಇಲ್ಲಿ ಏನ್ ಮಾಡ್ತಾರ, ವಿಧಾನವಾಗಿ ಇಲ್ಲಿ ತೆಗೆದುಕೊಳ್ಳಲಾಗ್ತದೆ, ಅಂದ್ರೆ ವಿಭಾಗಿಸಲಾಗ್ತದೆ. ಯಾವರಿ ಒಂದನೇದ್ದು ಮಂದಗತಿಯ ಹಣದುಬ್ಬರ. ಅಂದ್ರೆ ಬೆಲೆಗಳು ಬಹಳ ನಿಧಾನವಾಗಿ ಮತ್ತು ಕ್ರಮೇಣ ಬೆಲೆಗಳ ಏರಿಕೆ ಆಗುವ ಸ್ಥಿತಿಯನ್ನ ಇಲ್ಲಿ ನಾವೇನ್ ಅಂತ ಕರಿತೀವಿ, ಮಂದಗತಿಯ ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಉದಾಹರಣೆ ತೆಗೆದುಕೊಂಡ್ರೆ ಮಗು ನಿಧಾನವಾಗಿ ಚಲಿಸುವಂತೆ ಬೆಲೆಗಳು ಕೂಡ ನಿಧಾನವಾಗಿ ಇರುತ್ತೆ. ಅಂದ್ರೆ ಬೆಲೆಗಳು ವಾರ್ಷಿಕ ಸರಾಸರಿ 1% ದರದಲ್ಲಿ ಅತಿ ನಿಧಾನವಾಗಿ ಹೆಚ್ಚುತ್ತಿರುವ ಸ್ಥಿತಿ ಅಂತ ಕರೀತಾರೆ. ಅಂದ್ರೆ ಮಗು ಯಾವ ರೀತಿ ನಿಧಾನವಾಗಿ ಚಲಿಸ್ತದ, ಅದಕ್ಕೆ ಆ ರೀತಿಯಾಗಿ ಬೆಲೆಗಳು ಕೂಡ ನಿಧಾನವಾಗಿ ಕ್ರಮೇಣವಾಗಿ ಇರ್ತಕ್ಕಂಥ ಕ್ರಮಕ್ಕೆ ಮಂದಗತಿಯ ಹಣದುಬ್ಬರ ಅಂತ ಕರಿತೀವಿ. ಅಂದ್ರ ಮಗು ಯಾವ ರೀತಿ ನಿಧಾನವಾಗಿ ಚಲಿಸಕ್ಕೆ ಪ್ರಯತ್ನ ಪಡ್ತದ, ಆ ರೀತಿ ಬೆಲೆಗಳು ಕೂಡ ಇಲ್ಲಿ ನಿಧಾನವಾಗಿ ಇರ್ತಕ್ಕಂಥ ಕ್ರಮ, ಅದಕ್ಕೆ ಮಂದಗತಿಯ ಹಣದುಬ್ಬರ ಅಂತ ಕರಿತೀವಿ. ಇನ್ನು ಎರಡನೇದ್ದು ಅದರೊಳಗೆ ನಡೆಯುವ ಹಣದುಬ್ಬರ ಅಂತ ಕರೀತಾರೆ, ವಾಕಿಂಗ್ ಇನ್ಫ್ಲೇಷನ್ ಅಂತ. ಅಂದ್ರೆ ಮಗು ತೆವಳಿ ಅಂಬೆಗಾಲಿಟ್ಟು ನಡೆಯಲು ಪ್ರಾರಂಭಿಸಲು ಸ್ಥಿತಿಯಲ್ಲಿ ಬೆಲೆಗಳು ಸಹ ತೆವಳುವ ದರಕ್ಕಿಂತಲೂ ತುಸು ಹೆಚ್ಚಿನ ದರದಲ್ಲಿ ಏರಲು ಪ್ರಾರಂಭಿಸಿದರೆ ಅದನ್ನ ನಡೆಯುವ ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಮಗು ಯಾವ ರೀತಿ ಅಂಬೆಗಾಲಿಟ್ಟು ನಡೀತದ, ನಂತರದ ಯಾವ ರೀತಿ ಚಲನವಲನಗಳನ್ನ ಕಂಡು ಬರ್ತಾವ, ಆ ರೀತಿ ಬೆಲೆಗಳು ಕೂಡ ಏನಾಗ್ತಾವ, ಇಲ್ಲಿ ಏರಲು ಪ್ರಾರಂಭಿಸ್ತಾವ ಅಂತ ಹೇಳ್ತಾರೆ. ಅಂದ್ರೆ ತೆವಳುವುದಕ್ಕಿಂತಲೂ ತುಸು ಹೆಚ್ಚಿನ ದರದಲ್ಲಿ ಬೆಲೆಗಳು ಏರ್ತಕ್ಕಂಥ ಕ್ರಮಕ್ಕೆ ನಾವಿಲ್ಲಿ ನಡೆಯುವ ಹಣದುಬ್ಬರ ಅಂತ ಕರಿತೀವಿ. ಅದೇ ರೀತಿ ಓಡುವ ಹಣದುಬ್ಬರ ಅಂತ ಬರ್ತದೆ. ನಂತರ ಬರ್ತಕ್ಕಂಥದ್ದು ರನ್ನಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದ್ರೆ ಬೆಲೆಗಳು ಹೆಚ್ಚಳವು ವೇಗದಿಂದ ಏರುತ್ತಿರುವ ಸನ್ನಿವೇಶಕ್ಕೆ ಓಡುವ ಹಣದುಬ್ಬರ ಅಂತ ಕರೀತಾರೆ. ಅಂದ್ರೆ ಬೆಲೆಗಳು ವಾರ್ಷಿಕ ಸರಾಸರಿ 10%ಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಏರುತ್ತಿದ್ದರೆ ಅಂತ ಸ್ಥಿತಿಯನ್ನು ಓಡುತ್ತಿರುವ ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಬೆಲೆಗಳು ಹೆಚ್ಚಳ ವೇಗಗತಿಯಲ್ಲಿ ಏರ್ತಾ ಹೋಗ್ತಾವೆ, ಆ ಸನ್ನಿವೇಶಕ್ಕೆ ಓಡುವ ಹಣದುಬ್ಬರ ಅಂತ ಕರಿತೀವಿ. ಅದು ಸರಾಸರಿ ಏನು 10ಕ್ಕಿಂತಲೂ ಅಧಿಕ ದರದಲ್ಲಿ ಏರ್ತಕ್ಕಂಥ ಕ್ರಮಕ್ಕೆ ನಾವಿಲ್ಲಿ ಓಡುತ್ತಿರುವ ಹಣದುಬ್ಬರ ಅಂತ ಕರಿತೀವಿ. ಇನ್ನು ಅತಿ ಹಣದುಬ್ಬರ ಅಂದ್ರೆ ಅದಕ್ಕಿಂತಲೂ ಹೆಚ್ಚಿನ ಫಾಸ್ಟ್ ಆಗಿ ಬೆಲೆಗಳು ಏರ್ತಕ್ಕಂಥವು, ಅದಕ್ಕೆ ನಾಗಲೋಟದ ಹಣದುಬ್ಬರ ಅಂತ ಕೂಡ ಕರೀತಾರೆ. ಬೆಲೆಗಳು ತೀವ್ರವಾಗಿ ಹೆಚ್ಚುತ್ತಿರುವ ಸನ್ನಿವೇಶಕ್ಕೆ ನಾಗಲೋಟದ ಹಣದುಬ್ಬರ ಅಂತ ಕರೀತಾರೆ. ಅಂದ್ರೆ ಬೆಲೆಗಳು ಏರಿಕೆ ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ಸಾಮಾನ್ಯವಾಗಿ ಏರುತ್ತಿರುವ ಸ್ಥಿತಿ ಆಗಿರ್ತದ ಅಂತ ಹೇಳ್ತಾರೆ. ಅದು ಪ್ರತಿದಿನ ಆಗಿರ್ಬೋದು, ಪ್ರತಿ ವಾರ ಆಗಿರ್ಬೋದು, ಪ್ರತಿ ತಿಂಗಳಾಗಿರ್ಬೋದು, ಬೆಲೆಗಳೇನಾಗ್ತಾರೋ ಸತತವಾಗಿ ಫಾಸ್ಟ್ಲಿ ಏರ್ತಾ ಹೋಗ್ತಕ್ಕಂಥದ್ದಕ್ಕೆ ನಾವೇನು ಕರಿತೀವಿ, ನಾಗಲೋಟದ ಹಣದುಬ್ಬರ ಅಥವಾ ಅತಿ ಹಣದುಬ್ಬರ ಅಂತ ಕರಿತೀವಿ. ಇದು ಒಂದನೇ ಪ್ರಕಾರ ಆಯ್ತು. ಇನ್ನು ಇದರೊಳಗೆ ಎರಡನೇದು ಕಾರಣಗಳ ಆಧಾರದ ಮೇಲೆ. ಒಂದಿಷ್ಟು ಕಾರಣಗಳ ಆಧಾರದ ಮೇಲೆ ಕೂಡ ಬೆಲೆಗಳು ಏರ್ತಕ್ಕಂಥದ್ದಕ್ಕೆ ಅಥವಾ ಹಣದುಬ್ಬರ ಅನ್ನೋದು ಇಲ್ಲಿ ಕಂಡು ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ಬೇಡಿಕೆ ಪ್ರೇರಿತ ಹಣದುಬ್ಬರ, ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದ್ರೆ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ಕೊರತೆ ಇದ್ದು ಹಣದ ಪ್ರಮಾಣ ಹೆಚ್ಚಾಗಿದ್ದರೆ ಅಲ್ಲಿ ಸವಕಳಿ ಅದರ ಸರಕು ಮತ್ತು ಸೇವೆಗಳ ಪೂರೈಕೆಗಿಂತ ಅಧಿಕವಾಗಿರುತ್ತದೆ. ಇದರಿಂದಾಗಿ ಸಮಗ್ರ ಬೇಡಿಕೆ ಹೆಚ್ಚುವುದರ ಪರಿಣಾಮವಾಗಿ ಹಣದುಬ್ಬರ ಸಂಭವಿಸುತ್ತದೆ. ಇದನ್ನು ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ಕರೀತಾರೆ. ಅದರಲ್ಲಿ ಪೂರೈಕೆಗಿಂತ ಅಧಿಕವಾಗಿರ್ತಕ್ಕಂಥದ್ದು, ಬೇಡಿಕೆಗಿಂತ ಪೂರೈಕೆ ಪ್ರಮಾಣ ಅಧಿಕವಾಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತದೆ. ಅದರಿಂದ
ಪೂರೈಕೆಗಿಂತ ಅಧಿಕವಾಗಿರ್ತದೆ. ಇದರಿಂದಾಗಿ ಸಮಗ್ರ ಬೇಡಿಕೆ ಹೆಚ್ಚಳ, ಅಂದ್ರೆ ಪೂರೈಕೆಗಿಂತ ಬೇಡಿಕೆ ಪ್ರಮಾಣ ಅಧಿಕವಾಗಿರ್ತಕ್ಕಂಥದ್ದಕ್ಕೆ ಬೇಡಿಕೆ ಪ್ರೇರಿತ ಹಣದುಬ್ಬರ ಅಂತ ಕರಿತೀವಿ. ಇನ್ನು ವೆಚ್ಚ ಪ್ರೇರಿತ ಹಣದುಬ್ಬರ, ಈ ಉತ್ಪಾದನಾ ವೆಚ್ಚ ಹೆಚ್ಚಳದ ಪರಿಣಾಮವಾಗಿ ಬೆಲೆಗಳಲ್ಲಿ ಹೆಚ್ಚಳ ಉಂಟಾದರೆ ಅದನ್ನು ವೆಚ್ಚ ತಳ್ಳಿದ ಹಣದುಬ್ಬರ ಅಂತ ಕರಿತಾರೆ. ಅಂದ್ರೆ ಉತ್ಪಾದನಾ ವೆಚ್ಚ ಹೆಚ್ಚಾಯ್ತಂದ್ರೆ, ಅಂದ್ರೆ ಉದಾಹರಣೆ ಉತ್ಪಾದನಾ ವೆಚ್ಚ ಹೆಚ್ಚಾಗ ಕಾರಣ ಏನ್ರಿ, ಕಚ್ಚಾ ವಸ್ತು ಆಗಿರ್ಬೋದು, ಕಾರ್ಮಿಕರ ವೇತನ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಮತ್ತು ಹಲವಾರು ಅಂಶಗಳು ಕೂಡ ಬರ್ತಾವೆ. ಅದರಿಂದಾಗಿ ಏನಾಗ್ತದೆ, ಉತ್ಪಾದನಾ ವೆಚ್ಚ ಏರ್ತದೆ. ಉತ್ಪಾದನಾ ವೆಚ್ಚ ಇರುವುದರಿಂದ ಆಟೋಮೆಟಿಕ್ಲಿ ಬೆಲೆಗಳ ಪ್ರಮಾಣ ಕೂಡ ಅಧಿಕವಾಗ್ತದೆ. ಅವಾಗ ಏನಾಗ್ತದೆ ರೀ, ವೆಚ್ಚ ತಳ್ಳಿದ ಹಣದುಬ್ಬರ ಅಂತ ಕರಿತೀವಿ ನಾವು. ಅಂದ್ರೆ ಬೇಡಿಕೆಗೆ ಪ್ರಚೋದನೆ, ಕೂಲಿ ದರ ಹೆಚ್ಚಳದ ಆಮದು, ಸರಕುಗಳ ಬೆಲೆ ಏರಿಕೆ, ಲಾಭದ ಪ್ರಮಾಣವು ಹೆಚ್ಚಿಸಿದಾಗ ಇನ್ನೂ ಮೊದಲಾದ ಅಂಶಗಳಿಂದ ಉಂಟಾಗ್ತದೆ. ಹೌದಾ, ಕಾರ್ಮಿಕರ ಕೂಲಿ ಆಗಲಿ, ಕಚ್ಚಾ ವಸ್ತುವಿನ ಬೆಲೆ ಆಗಲಿ, ಅದೇ ರೀತಿ ಸರಕುಗಳ ಬೆಲೆ ಏರಿಸಬೇಕನ್ನುವುದರ ಒಂದು ಹೆಚ್ಚಿನ ಆದಾಯ ಪಡೆಯುವ ಉದ್ದೇಶಕ್ಕಾಗಲಿ, ಇವು ಎಲ್ಲದಕ್ಕಾಗಿ ನಾವೇನು ಮಾಡ್ತೀವಿ, ಬೆಲೆಗಳನ್ನು ಏರಿಸ್ತಾ ಹೋಗ್ತೀವಿ. ಇದು ವೆಚ್ಚ ಪ್ರೇರಿತ ಹಣದುಬ್ಬರವಾಗಿ ಕಂಡು ಬರ್ತಕ್ಕಂಥದ್ದು. ಅದೇ ರೀತಿ ಹಣದುಬ್ಬರದ ಹತೋಟಿ ಆಧಾರದ ಮೇಲೆ, ಅಂದ್ರೆ ಮೂರನೇದು ಬರ್ತದೆ, ಹತೋಟಿ ಆಧಾರದ ಮೇಲೆ ಕೂಡ ಹಣದುಬ್ಬರ ಕಂಡು ಬರ್ತಕ್ಕಂಥದ್ದು. ಇದಕ್ಕೆ ತೆರೆದ ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಯಾವ ರೀತಿ, ಇಲ್ಲಿ ಸರ್ಕಾರವು ಯಾವುದೇ ನಿಯಂತ್ರಣಕ್ಕೆ ಅಥವಾ ಹತೋಟಿಗೆ ಒಳಗಾಗದೆ ಬೆಲೆಗಳು ನಿರ್ಭಯವಾಗಿ ಅಂದ್ರೆ ನಿರಂತರವಾಗಿ ಏರುತ್ತಿದ್ದರ ಅಂತ ಸ್ಥಿತಿಯನ್ನ ತೆರೆದ ಹಣದುಬ್ಬರ ಅಂತ ಕರೀತಾರೆ. ಇಲ್ಲಿ ಸರ್ಕಾರ ಬೆಲೆ ಏರಿಕೆಯನ್ನ ಹತೋಟಿಗಿಡಲು ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಅಂದ್ರೆ ಏನಾಗ್ತದೆ, ಸರ್ಕಾರ ಯಾವುದೇ ನಿಯಂತ್ರಣಕ್ಕೆ ಅಥವಾ ಹತೋಟಿಗೆ ಒಳಗಾಗದೆ ಬೆಲೆಗಳು ನಿರಂತರವಾಗಿ ಏರ್ತಾ ಇದ್ವು ಅಂದ್ರೆ ಅಂತ ಸ್ಥಿತಿಗೆ ನಾವೇನಂತ ಕರಿತೀವಿ, ತೆರೆದ ಹಣದುಬ್ಬರ ಅಂತ ಕರಿತೀವಿ. ಇನ್ನು ನಿಯಂತ್ರಿತ ಹಣದುಬ್ಬರ ಅಂತ ಕರೀತಾರೆ. ಅಂದ್ರೆ ಸರ್ಕಾರ ಬೆಲೆ ನಿಯಂತ್ರಣ ಕ್ರಮಗಳ ಮೂಲಕ ಬೆಲೆ ಏರಿಕೆಯನ್ನ ನಿಯಂತ್ರಿಸುವಂತಿದ್ದರೆ ಅಂತ ಸ್ಥಿತಿಯನ್ನ ನಿಯಂತ್ರಿತ ಹಣದುಬ್ಬರ ಅಂತ ಕರೀತಾರೆ. ಅಂದ್ರೆ ಸರ್ಕಾರ ಬೆಲೆ ನಿಯಂತ್ರಣ ಕ್ರಮಗಳ ಮೂಲಕ ಕೂಡ ಬೆಲೆ ಏರಿಕೆಯನ್ನ ನಿಯಂತ್ರಿಸುವಂತಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ನಿಯಂತ್ರಿತ ಹಣದುಬ್ಬರ ಅಂತ ಕರಿತೀವಿ. ಇದು ಮೂರನೇ ಪ್ರಕಾರ. ಇನ್ನು ನಾಲ್ಕನೇದು ಬರ್ತಕ್ಕಂಥದ್ದು ವ್ಯಾಪಾರದ ಆಧಾರದ ಮೇಲೆ. ವ್ಯಾಪಾರದ ಆಧಾರದ ಮೇಲೆ ಅಂದ್ರೆ ದೇಶೀಯ ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ದೇಶದೊಳಗಿನ ಕಾರಣಗಳಿಂದಲೂ ಉಂಟಾಗ್ತಕ್ಕಂಥ ಹಣದುಬ್ಬರ. ಅಂದ್ರೆ ದೇಶದೊಳಗೆ ಇರತಕ್ಕಂಥ ಹಲವಾರು ಕಾರಣಗಳಿಂದಲೂ ಕೂಡ ಏನಾಗ್ತದೆ, ಹಣದುಬ್ಬರ ಉಂಟಾಗ್ತದೆ. ಅದಕ್ಕೆ ನಾವು ದೇಶೀಯ ಹಣದುಬ್ಬರ ಅಂತ ಕರಿತೀವಿ. ಇನ್ನು ಆಮದು ಪ್ರೇರಿತ ಹಣದುಬ್ಬರ ಅಂತ ಕರಿತೀವಿ. ಆಮದು ಪ್ರೇರಿತ ಅಂದ್ರೆ ಬೇರೆ ದೇಶಗಳಿಂದ ಸರಕು ಸೇವೆಗಳನ್ನು ತರಿಸಿಕೊಳ್ಳುವುದರ ಕಾರಣದಿಂದಲೂ ಕೂಡ ಹಣದುಬ್ಬರ ಉಂಟಾಗ್ತದೆ. ಅಂದ್ರೆ ವಿದೇಶಗಳಿಂದ ಆಮದು ಮಾಡುವ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಉಂಟಾಗ್ತಕ್ಕಂಥದ್ದು. ಅಂದ್ರೆ ಬೇರೆ ದೇಶಗಳಿಂದ ನಾವು ಸರಕು ಸೇವೆಗಳನ್ನ ಆಮದು ಮಾಡ್ಕೊಳ್ತಾ ಹೋದ್ವಿ ಅಂದ್ರೆ ಅದರ ಬೆಲೆಯ ಪರಿಣಾಮವಾಗಿ ಕೂಡ ಏನಾಗ್ತದೆ, ಹಣದುಬ್ಬರ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ. ಹಾಗಾಗಿ ವ್ಯಾಪಾರದ ಆಧಾರದ ಮೇಲೆ ಕಂಡು ಬರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಹಣದುಬ್ಬರದ ವ್ಯಾಪ್ತಿಯ ಆಧಾರದ ಮೇಲೆ ಅಂತ ಕರೀತಾರೆ. ಭಾಗಶಃ ಹಣದುಬ್ಬರ ಅಂತ ಬರ್ತದೆ. ಅದರೊಳಗೆ ಆರ್ಥಿಕತೆ ಯಾವುದೇ ಕ್ಷೇತ್ರದಲ್ಲಿ ಸಂಭವಿಸುವ ಹಣದುಬ್ಬರವನ್ನು ಭಾಗಶಃ ಅಥವಾ ವಿರಳ ಹಣದುಬ್ಬರ ಅಂತ ಕರೀತಾರೆ. ಉದಾಹರಣೆಗೆ ಕೃಷಿ ಕ್ಷೇತ್ರದ ಬೆಳೆಗಳ ವೈಫಲ್ಯದಿಂದ ಆಹಾರ ವಸ್ತುಗಳ ಬೆಲೆ ಏರಿಕೆ ಭಾಗಶಃ ಹಣದುಬ್ಬರ ಅಂತ ಕರೀತಾರೆ. ಅಂದ್ರೆ ಆರ್ಥಿಕತೆ ಯಾವುದೇ ಕ್ಷೇತ್ರದಲ್ಲಿ ಸಂಭವಿಸುವ ಹಣದುಬ್ಬರವನ್ನು ಭಾಗಶಃ ಅಥವಾ ವಿರಳ ಹಣದುಬ್ಬರ ಅಂತ ಕರಿತೀವಿ. ಉದಾಹರಣೆ ಕೃಷಿಯನ್ನು ತೆಗೆದುಕೊಂಡ್ವಿ. ಕೃಷಿ ಕ್ಷೇತ್ರದೊಳಗೆ ಬೆಳೆಗಳ ವೈಫಲ್ಯತೆ ಅಂದ್ರೆ ಬೆಳೆಗಳು ಸರಿಯಾಗಿ ಬೆಳೆಯಲಿಲ್ಲ ಅಂದ್ರೆ ಆಹಾರ ವಸ್ತುಗಳ ಬೆಲೆ ಏರಿಕೆಯಾಗ ಭಾಗಶಃವಾಗಿ ಕಂಡು ಬರ್ತದೆ. ಅಂದ್ರೆ ಬೆಲೆಗಳು ಸರಿಯಾಗಿ ಅಂದ್ರೆ ಬೆಳೆದಂತ ಬೆಳೆ ಸರಿಯಾಗಿ ಬರಲಿಲ್ಲ ಅಂದ್ರೆ ಅದರ ಕಾರಣದಿಂದ ಆಹಾರ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ. ಹಾಗದು ಭಾಗಶಃ ಹಣದುಬ್ಬರವಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಕೊನೆಯದಾಗಿ ಇದ್ರಾಗ ಬರ್ತಕ್ಕಂಥದ್ದು ವ್ಯಾಪಕ ಹಣದುಬ್ಬರ ಅಂತ ಕರೀತಾರೆ. ವ್ಯಾಪಕ ಹಣದುಬ್ಬರ ಅಂದ್ರೆ ರಾಷ್ಟ್ರದ ಎಲ್ಲ ಭಾಗದಲ್ಲಿಯೂ ಎಲ್ಲ ವಸ್ತುಗಳ ಬೆಲೆ ಏರುತ್ತಿದ್ದರೆ ಅಂತ ಸನ್ನಿವೇಶಕ್ಕೆ ವ್ಯಾಪಕ ಹಣದುಬ್ಬರ ಅಂತ ಕರೀತಾರೆ. ಅಂದ್ರೆ ರಾಷ್ಟ್ರದ ಎಲ್ಲ ಭಾಗದಲ್ಲಿಯೂ ಕೂಡ ಎಲ್ಲ ವಸ್ತುಗಳ ಬೆಲೆ ಏರುತ್ತಿದ್ದರೆ ಅಂತಹ ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ, ವ್ಯಾಪಕ ಹಣದುಬ್ಬರ ಅಂತ ಕರಿತೀವಿ. ಇದು ಕೊನೆಯದಾಗಿ ಬರ್ತಕ್ಕಂಥದ್ದು. ಈ ರೀತಿಯಾಗಿ ಏನಾಗ್ತದ, ಇಲ್ಲಿ ಹಣದುಬ್ಬರದ ಅರ್ಥ, ಹಣದುಬ್ಬರದ ವಿಧಗಳು ಕಂಡು ಬರ್ತಾವೆ. ಇದು ಬಹುಮುಖ್ಯವಾದ ಒಂದು ಅಂಶವಾಗೈತಿ ಅಂತ ಹೇಳ್ಬೋದು. ಇದು 10 ಅಥವಾ 15 ಅಂಕಕ್ಕೆ ಬರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರ ಆಗೈತಿ ಅಥವಾ ಪ್ರಮುಖ ಅಂಶವಾಗೈತಿ ಅಂತ ಹೇಳ್ಬೋದು. ಈ ರೀತಿಯಾಗಿ ಏನಾಗ್ತದ, BA ಸೆಕೆಂಡ್ ಸಮ್ SEP ಅದು ಯಾವುದ್ರಿ, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಹಣದುಬ್ಬರದ ಅರ್ಥ ಮತ್ತು ವಿಧಗಳ ಕುರಿತು ಈ ಕ್ಲಾಸಲ್ಲಿ ನಿಮ್ಗೆ ವಿವರಿಸಿದ್ದೀನಿ. ಇದು ಉಪಯುಕ್ತ ಆಗೈತೆ ಅಂದ್ಕೊಳ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.